ನಮಸ್ಕಾರ ವೀಕ್ಷಕರೇ, ಮುಖ್ಯವಾಗಿ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಅನ್ಬೋದು. ಗೃಹಲಕ್ಷ್ಮಿ ಇನ್ನೇನು ಬಂದ್ ಆಗ್ಬಿಡತ್ತಪ್ಪ, ನಮ್ಗೆ ಅಮೌಂಟೇ ಬರಲ್ಲ, ಅದರಿಂದ ಎಷ್ಟೋ ಹೆಲ್ಪ್ ಆಗ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ಜನರು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಓಟ್ ಅಂತೂ ಹಾಕಿದ್ರು. ಯಾಕಪ್ಪ ಅಂದ್ರೆ ಮೇಲ್ಗಡೆ ಅಂತೂ ಬಿಜೆಪಿ ಚಲೋ ಇದೆ ಅಂತ ಎಲ್ಲರಿಗೂ ಅನ್ಸುತ್ತೆ, ಅದಕ್ಕೆ ಬಿಜೆಪಿನೇ ಹಾಕಿರೋದು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಒಳ್ಳೇದಿದೆ ಅಂತ ಅನ್ಸಿದ್ರೆ ಒಳ್ಳೇದು, ಕಾಂಗ್ರೆಸ್ಗೆನೆ ಹಾಕೋದು. ಸೊ ಈ ರೀತಿಯಾಗಿ ಜನರ ಅಭಿಪ್ರಾಯ, ಅವರ ಅಭಿಪ್ರಾಯ ರೀ, ಅವರು ಓಟು ಅವರ ಒಂದು ಹಕ್ಕು ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಕಣ್ರಿ. ಸೊ ನೀವೇನ್ ವರಿ ಮಾಡ್ಕೊಳ್ಳೋ ಅಗತ್ಯವಿಲ್ಲ. 5 ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅಂತ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿರುವಂತದ್ದು. ಇದನ್ನ ಮನವಿಯನ್ನ ಕಾಂಗ್ರೆಸ್ ಶಾಸಕರಾದ ಮೇಲಿರುವಂತಹ ಶಾಸಕರಿಗೂ ಕೂಡ ಹೇಳಿದ್ದಾರೆ. ಅವ್ರು ಏನ್ ಮಾಡಿದ್ರು, ಮನವಿಯನ್ನ ಕಳಿಸಿದ್ರೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ನಂತರ ಒಂದು 25 ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಆ ಒಂದು ಶಾಸಕರು ಏನ್ ಹೇಳಿದ್ರು, ನೀವೇನ್ ನಿಮ್ಮ ಒಂದು ಜನರಿಗೆ, ಅಲ್ಲಿಯ ಜನರಿಗೆ ಹೆಲ್ಪ್ ಆಗ್ತಾ ಇದೋ ಇಲ್ವೋ, 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ಬಿಡಿ, ಇಲ್ಲ ಅಂದ್ರೆ ಸುಮ್ಮನೆ ಅವರು 9 ಜಿಲ್ಲೆಗಳಲ್ಲಿ ಮಾತ್ರ ನಾವು ಆಯ್ಕೆ ಆಗಿರುವಂತದ್ದು, 17 ಜಿಲ್ಲೆಗಳಲ್ಲಿ ಬಿಜೆಪಿ ಬಂದಿರುವಂತದ್ದು. ಸೊ ಅದಕ್ಕೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗ್ಲಿಕ್ಕೆ ಹೊಡೆತ ಕುಂತಿದೆ ಅಂತ ಮಾಹಿತಿ ಕೊಟ್ಟಿದ್ರು. ಸೊ ಬಿಜೆಪಿ ಏನಿದೆ ಅಲ್ಲ, 17ನೇ ಸೀಟಿನಲ್ಲಿ ಬಂದಿರುವಂಥದ್ದು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರೀ 9 ಸೀಟ್ನಲ್ಲಿ ಬಂದಿರುವಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಒಂದು ಸಿದ್ದರಾಮಯ್ಯನವರು ಯಾಕೆ ಬಂದ್ ಮಾಡಲಿಲ್ಲ ಅಂದ್ರೆ ಹಿಂದಿನ ಒಂದು 2019ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸೀಟ್ ಗೆದ್ದಿರುವಂಥದ್ದು, ಈಗ 9 ಸೀಟ್ನಲ್ಲಿ ಗೆದ್ದಿರುವಂಥದ್ದು. ಹಾಗಾದ್ರೆ 8 ಸೀಟ್ಗಳು ಪ್ಲಸ್ ಆಗಿದ್ದಾವೆ. ಇವೇ 5 ಗ್ಯಾರಂಟಿಗಳು ನಮಗೆ ಉಪಯೋಗ ಆಗಿದೆ, ಇದರಿಂದನೇ ನಾವು 8 ಸೀಟ್ಗಳನ್ನ ಹೆಚ್ಚಾಗಿ ಗೆದ್ದೀವಿ. ಅದಕ್ಕೋಸ್ಕರ ಜನರಿಗೆ ನಾವು ಹೆಲ್ಪ್ ಮಾಡ್ತೇವೆ, 5 ಗ್ಯಾರಂಟಿಗಳನ್ನ ಕಂಟಿನ್ಯೂಸ್ ಆಗಿ ಕೊಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಶಕ್ತಿ ಯೋಜನೆ ಒಂದು ಪೆಂಡಿಂಗ್ ಇದೆ, ಅದನ್ನ ಡೌಟ್. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರತ್ತೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಅನ್ನ ಬಗ್ಗೆನೂ ಕೂಡ ಬರ್ತಾ ಇರತ್ತೆ, ಇಲ್ಲಿ ಯುವನಿಧಿನೂ ಕೂಡ ಬರ್ತಾ ಇರತ್ತೆ. ಆದ್ರೆ ಯುವನಿಧಿ ಆದಷ್ಟು ಜನರಿಗೆ ಬಂದಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಯಾರಿಗೂ ಕೂಡ ವಿದ್ಯಾರ್ಥಿಗಳು ತಲೆನೇ ಕಟ್ಸ್ಕೊಂಡಿಲ್ಲ ಅದ್ರ ಬಗ್ಗೆ. ಅಪ್ಲಿಕೇಶನ್ ಅಂತೂ ಹಾಕಿದ್ರೆ ಅದ್ರ ಬಳಿಕ ಏನೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಹಾಗೆ ಇಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಅಂತೂ ಎಲ್ಲರೂ ಕೂಡ ಬರ್ತಾ ಇದೆ, ಇವತ್ತು ಕೂಡ ಬರ್ತಾ ಇದೆ, ಇನ್ ಮುಂದೆನೂ ಕೂಡ ಬರ್ತಾ ಇರತ್ತೆ. ಇಲ್ಲಿ ಶಕ್ತಿ ಯೋಜನೆ ಡೌಟ್ ಇದೆ, ಯಾಕಂದ್ರೆ ಅದರಿಂದ ಅನಾನುಕೂಲನೂ ಕೂಡ ಆಗಿದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ಬೋದು, ನೀವು ಉದಾಹರಣೆಗೆ ಹೇಳ್ತೀನಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಒಂದು ಅನಾನುಕೂಲ ಆಗಿರುವಂತದ್ದು, ವೃದ್ಧರಿಗೆ ಆಗಿರುವಂತದ್ದು, ಕುಂತ್ಕೊಳ್ಳಿಕ್ಕೆ ಜಾಗವಿಲ್ಲ, ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಒಂದು ಟೈಮ್ಗೆ ಸರಿಯಾಗಿ ಎಕ್ಸಾಮ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು ಹೇಳಿ, ಸೊ ಬಸ್ ಪಾಸ್ ಅಂತ ಇರುತ್ತೆ, ಇದ್ರ ಸಹಿತ ಇಲ್ಲಿ ರಶ್ ಆಗಿದ್ರೆ ಅವ್ರು ನಿಲ್ಸಲ್ಲ, ಬಸ್ಸು ಹಾಗೆ ಹೋಗ್ಬಿಡ್ತಾರೆ, ಅವ್ರಿಗೆ ಲೇಟ್ ಆಗಿಬಿಡುತ್ತೆ. ಅವಾಗ ಏನ್ ಮಾಡ್ಬೋದು ಹೇಳಿ, ನಿಮ್ಮ ಒಂದು ಮಕ್ಕಳೇನೇ ಇರ್ತಾರೆ, ಮತ್ತೆ ಯಾರಿಲ್ಲ. ಸೊ ನೀವೇ ಅವ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ. ನೀವು ಸ್ವಂತ ವಿಚಾರ ಮಾಡಬೇಡಿ, ಮಕ್ಕಳ ಭವಿಷ್ಯಕ್ಕಾಗಿ ವಿಚಾರ ಮಾಡಿ. ಬರೀ ಗ್ಯಾರಂಟಿ ಅಂತ ಅಲ್ಲ, ಯಾವುದು ಒಂದು ಗ್ಯಾರಂಟಿ ನಮಗೆ ಉಪಯುಕ್ತವಾಗಿದೆ ನೋಡಿ, ಅದೇ ಒಂದು ಗ್ಯಾರಂಟಿಯನ್ನು ಇಟ್ಕೋಬೇಕು ನಾವು, ಮತ್ತೆ ಉಳಿದ ಗ್ಯಾರಂಟಿಯನ್ನು ತೆಗೆದು ಹಾಕಬೇಕಾಗುತ್ತೆ. ಶಕ್ತಿ ಯೋಜನೆ ಆದಷ್ಟು ಅನಾನುಕೂಲ ಅಂತ ಜನರಿಂದ ಅಭಿಪ್ರಾಯ ಬರ್ತಾ ಇದೆ ವೀಕ್ಷಕರೇ. ಸೊ ಅದನ್ನು ಬಂದ್ ಹಾಕುವ ಸಾಧ್ಯತೆಯೂ ಕೂಡ ಇರುತ್ತೆ. ನೋಡೋಣ ಯಾವಾಗ ಬಂದ್ ಮಾಡ್ತಾರೆ, ಅವಾಗ ನಾನು ತಿಳಿಸ್ಕೊಡ್ತೀನಿ, ಕಂಪಲ್ಸರಿ ತಿಳಿಸ್ಕೊಡ್ತೀನಿ. ನೀವು ನೋಟಿಫಿಕೇಶನ್ ಕೂಡ ಆನ್ ಅಂತ ಸೆಟ್ ಮಾಡ್ಕೊಳ್ಳಿ, ಅಲ್ಲಿಂದ ಡೈರೆಕ್ಟಾಗಿ ನಿಮ್ಗೆ ವಿಡಿಯೋ ಬಂದು ತಲುಪುತ್ತೆ, ಅಲ್ಲಿಂದ ನೀವು ನೋಡ್ಬೋದಾಗಿರುತ್ತೆ ವೀಕ್ಷಕರೇ. ಮತ್ತೆ ಇಲ್ಲಿ ಈ ಶಕ್ತಿ ಯೋಜನೆಯಿಂದ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಏನಪ್ಪ ಅನಾನುಕೂಲ ಅಂದ್ರೆ, ಇಲ್ಲಿ ಬಡ ಜನರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಬಿಡ್ತಾ ಇದೆ. ಯಾಕಂದ್ರೆ ರಿಕ್ಷಾ ಚಾಲಕರಿಗೆ, ಆಟೋ ಒಂದು ಚಾಲಕರಿಗೆ ಇಲ್ಲಿ 2 ರಿಂದ 3 ಕಿಲೋಮೀಟರ್ ಹೋಗೋದಿದ್ರು ಸಹಿತ ಮಹಿಳೆಯರು ಏನ್ ಮಾಡ್ತಾ ಇದ್ರೆ ಬಸ್ ಮುಖಾಂತರ ಹೋಗ್ತಾ ಇದ್ರೆ, ಫ್ರೀ ಆಗಿ ಹೋಗ್ತಾ ಇದ್ರೆ. ಆದ್ರೆ ಇವರಿಗೆ ಒಂದು 20,000 ತಿಂಗಳಿಗೆ ಆದಾಯ ಬರ್ತಾ ಇತ್ತು, ಈಗ ಒಂದು 10,000 ಕೂಡ ಆಗ್ತಾ ಇಲ್ಲ. ಇವ್ರ ಮನೆ ಹೇಗೆ ನಡೆಸಬೇಕು ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮಾಹಿತಿ ಓಡಾಡ್ತಾ ಇರುವಂತದ್ದು ನಾನು ಖುದ್ದಾಗಿ ನೋಡಿದ್ರು, ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ಆ ಒಂದು ಶಕ್ತಿ ಯೋಜನೆ ಏನಾದ್ರು ಬಂದ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ, ಡೆಫಿನೆಟ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಈ ಒಂದು 25 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣವಾ? ಸೊ ಹಾಗಾದ್ರೆ 25 ಜಿಲ್ಲೆಗಳನ್ನು ಯಾವ್ಯಾವ ಜಿಲ್ಲೆಗಳಿದಾವೆ ನೀವು ತಿಳ್ಕೊಳ್ಬೇಕು, ಒಂದೊಂದಾಗಿ ನೋಡ್ತಾ ಹೋಗಿ, ಕರೆಕ್ಟ್ ಆಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಬೀದರ್ ಹಾಗೂ ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾಸನ, ಬಳ್ಳಾರಿ, ಮತ್ತು ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಉಡುಪಿ, ಕೊಡಗು, ಮೈಸೂರು, ಮಂಡ್ಯ, ಮತ್ತು ರಾಮನಗರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಒಂದು ನಗರ, ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ, ಮತ್ತು ಇಲ್ಲಿ ಕೋಲಾರ, ಕೊಡಗು, ಹಾಸನ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆದವರು ಯಾರಿದ್ರೆ ನೋಡಿ, ಕಮೆಂಟಲ್ಲಿ ಹೇಳಿ, ಅಮೌಂಟ್ ಬಂದಿದ್ರೆ ಇವತ್ತು ಸಹಿತ ಹೇಳಿ, ಹಿಂದೆ ಬಂದಿದ್ದನ್ನ ಹೇಳಬೇಡಿ. ಯಾಕಪ್ಪ ಅಂದರೆ ಇಲ್ಲಿ ಕನ್ಫ್ಯೂಷನ್ ಇಲ್ಲಿದ್ರು ಅಮೌಂಟ್ ಹಾಕೋದೇ ಬಿಡೋದು ಅಂತಲೇ ಇದು. ಸೊ ಇವತ್ತು ಬಿಡುಗಡೆ ಮಾಡಿರುವಂಥದ್ದು. ಸೊ ನಿಮ್ಗೆ ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲ ಅಂದ್ರೂ ಸಹಿತ ಹೇಳಿ, ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ವೀಕ್ಷಕರ. ಸೊ ಇದರ ಒಂದು ವಿಡಿಯೋದ ಮುಖಾಂತರ ನಿಮ್ಗೆ ಏನು ತಿಳಿತು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. 5 ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ವೀಕ್ಷಕರ, ಅದರಲ್ಲಿ ಶಕ್ತಿ ಯೋಜನೆ ಮಾತ್ರ ಡೌಟ್ ಅಂತ ತಿಳ್ಕೊಳ್ಳಿ. ಸೊ ಉಳಿದ ಎಲ್ಲ ಗ್ಯಾರಂಟಿಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಹಾಗಾದ್ರೆ ಈ ಒಂದು ಚಾನಲ್ ಅಲ್ಲಿ ಎಲ್ಲ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವೇನ್ ಮಾಡ್ಬೇಕು ಹೇಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಈ ಒಂದು ವಿಡಿಯೋನ ಶೇರ್ ಮಾಡಬೇಕು, ಎಲ್ಲರೂ ಕೂಡ ಗೊತ್ತಾಗಲಿ, ಹಾಗೆ ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡೋಂತಹ ಮತ್ತು ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.